ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಗುರು ಕೊನೆಗೂ ಕೂಡ KD ಮೂವಿ ಕಡೆಯಿಂದ ಸಾಂಗ್ ಲಾಂಚ್ ಆಗಿದೆ. ಆಮೇಲೆ ಫಿಲಮ್ ರಿಲೀಸ್ಗೆ ರೆಡಿ ಇದೆ. ಈ ಅಪ್ಡೇಟ್ಗೋಸ್ಕರ ತುಂಬ ಅಂದರೆ ತುಂಬ ಜನ ಕಾಯ್ತಾ ಇದ್ರು. ನಾನಂತೂ ಸಖತ್ ದಿವಸದಿಂದ ಕಾಯ್ತಿದ್ದೆ. 100% ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿದ್ದೆ, ನನ್ನ ಮಕ್ಳಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ರಿಲೀಸ್ ಮಾಡ್ತಾಯಿಲ್ಲ ಅನ್ನೋ ರೇಂಜಿಗೆ ನನಗೆ ಫ್ರಸ್ಟ್ರೇಷನ್ ಆಗೋಗಿತ್ತು. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ 100%. ಆದರೆ ಫಿಲಮ್ಗೋಸ್ಕರ ಧ್ರುವ ಸರ್ಜಾ ಅವ್ರ ಫ್ಯಾನ್ಸು ಪ್ರತಿಯೊಬ್ಬರು ಕೂಡ, ಪ್ರೇಮ್ಸ್ ಫ್ಯಾನ್ಸ್ ಆಗಲಿ, ಧ್ರುವ ಸರ್ಜಾ ಫ್ಯಾನ್ಸ್ ಆಗಲಿ, ಅದಾದಮೇಲೆ ಫಿಲಮ್ ಪ್ರೇಮಿಗಳಾಗಲಿ, ಪ್ರತಿಯೊಬ್ಬರು ಕೂಡ ಸಖತ್ ಕಾಯ್ತಿದ್ದಂಥ ಫಿಲಮು KD ಮೂವಿ. ಅದು ಕೊನೆಗೂ ಕೂಡ ಅನೌನ್ಸ್ ಆಗಿರೋದು ಮುಂದಿನ ತಿಂಗಳು 30ನೇ ತಾರೀಕಿಗೆ ಈ ಫಿಲಮ್ ರಿಲೀಸ್ ಆಗುತ್ತೆ ಅಂತ 100% ಕನ್ಫರ್ಮೇಷನ್ ಕೊಟ್ಟಿರೋದು ಪ್ರೇಮ್ಸ್ ಅವರು. 100% ನಾವು ಬಂದೇ ಬರ್ತೀವಿ, ಜನನಾಯಕನೂ ಟಾಕ್ ಸಿಗ್ತಾರ ಆಗಲ್ಲ, 100% ನಾವು ಬಂದೇ ಬರ್ತೀವಿ ಅಂತ. ಆದರೆ ನನಗೇನು ಮಜಾ ಕೊಟ್ಟಿದ್ದು ಅಂದರೆ, ಯಾರೋ ಒಬ್ಬರು ಸ್ಪೀಚ್ ಕೊಟ್ಟರು. ಫಸ್ಟ್ ಫಿಲಮ್ ಸ್ಟಾರ್ಟ್ ಆಗಿದ್ದು KD, ಆದರೆ ಪೋಸ್ಟ್ಪೋನ್ ಮಾಡಿಕೊಂಡು ಈ ವೆಡ್ ಫಿಲಮ್ಗೋಸ್ಕರ ಮುಂದಕ್ಕೆ ಹಾಕಿದ್ರಿ. ಆದರೆ ಕೊನೆಗೂ ಕೂಡ ಇದೇ ರಿಲೀಸ್ ಆಗ್ತಿದೆ. ಆ ನಾಯಿ ಬಾಲ ಡೊಂಕಿ ಅನ್ನಂಗೆ ಲಾಸ್ಟಿಗೆ ಇದೇ ಫಿಲಮ್ ನಿಮಗೆ ಕೈ ಹಿಡಿಯೋಕ್ಕೆ ಬಂತ ಅಂತ ಕೇಳಿದ್ರು ಒಬ್ಬರು. ಸಖತ್ ಇಷ್ಟ ಆಯಿತು ನನಗೆ ಆ ವರ್ಡ್ಸು. ಸೊ ತುಂಬ ಅಂದರೆ ತುಂಬ, ನಾನಂತೂ ಎಕ್ಸೈಟಿಂಗ್ ಆಕೈತೇನೆ ಈ ಸತಿ. ಪ್ರೇಮ್ಸ್ ಅವ್ರು ಇದ್ದಾರೆ ಅಂದರೆ 100% ಸಾಂಗ್ ಬಗ್ಗೆ ಏನು ನಿರೀಕ್ಷೆ ನಾವು ಕಮ್ಮಿ ಇಟ್ಕೊಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ನಿರೀಕ್ಷೆ ಜಾಸ್ತಿ ಇಟ್ಕೋಬೇಕು. ಏಕೆ ಅಂತಂದರೆ ಅವರೇ ಸಾಂಗು ಬರೆದಿರ್ತಾರೆ, ಹಾಡು ಇರ್ತಾರೆ, ಅದ್ರ ಜೊತೆಗೆ ಕಂಪೋಸ್ ಅವರೇ ಮಾಡಿಬಿಟ್ಟಿರ್ತಾರೆ ಏನೋ ಗೊತ್ತಿಲ್ಲ. ಆದರೆ ಅರ್ಜುನ್ ಜನಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು KD ಮೂವಿ ಸಖತ್ತಾಗಿ ಬಂದಿದೆ ಇದುವರೆಗೂ ಎಲ್ಲದರಲ್ಲೂ ಕೂಡ. ಇದರಲ್ಲಿ ಒಂಥರ ಬೇರೆ ಥರನೇ ಕಾಣಿಸ್ತೈತೆ. ಯಾವ ಥರ ಅಂತ ನೋಡೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ಎಲ್ಲ ಕೇಳಿದ್ದೀನಿ ಯಾಕಪ್ಪ ಯಾರು ಇದ್ರೆ ಕಮೆಂಟ್ ಮಾಡ್ರಪ್ಪ. ಓ ಹೌದಾ, ಸಖತ್ತಾಗಿದೆ ವಾಯ್ಸ್ ಮಾತ್ರ. ನಿನ್ನ ಸರಗ ಸರ್ಸೆ ನಿನ್ನ ಸರಗ ಸರ್ಸೆ ಕೆಳಗೆ ಇಳಿಸಿ, ತೊಟ್ಟಿದ್ದ ಒಳಗೆ ಇಳಿಸಿ, ಒಳಗೆ ಹೋಗಿ ಹೊರಗೆ ಬಂದ್ರೆ ಖಾಲಿ, ಎಲ್ಲ ಖಾಲಿ ಖಾಲಿ. ಬೇಜಾರಾಯ್ತದೆ, ಮನೆಗೋದ್ರೆ ನಿನ್ನ ಗಟ್ಟು ರಟ್ಟಾಗೋಯ್ತದೆ. ಇಲ್ಲೇ ನೆಕ್ಕೊಂಡು ಕೊಡಿ, ಇಲ್ಲೇ ಒರ್ಸ್ಕೊಡಿ, ಕೈಯಲ್ಲಿ ಬಾಟ್ಲಂತೂ ಮನೆವರೆಗೂ ತಕ್ಕೊಂಡು ಹೋಗ್ಬೇಡಿ. ಸರ್ಸೆ ಸರ್ಸೆ ನಿನ್ನ ಸರಗ ಸರ್ಸೆ 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 ನಿನ್ನ ಸರಗ ಸರ್ಸೆ. ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ ಅಣ್ಣಗೆ. ಲಿರಿಕ್ಸ್ ಮಾತ್ರ ಹೇಳ್ಕೊಟ್ಟೆ. ಹುಡುಗಿ ಒಬ್ಳು ಒಂಥರ ಲೈಟ್ ವರ್ಷನ್ ಅನ್ಕೊಡಿ. ಇದು ಬೇರೆ ಥರ ಕೇಳಿಸ್ತಾ ಇದೆ ನಿಮಗೆ, ಅದೇ ಥರ ಕೇಳಿಸ್ತಿದೆ. ಕಮೆಂಟ್ ಮಾಡಿ. ಹೊತ್ತವರಿಗೆಲ್ಲ ನಾನೊಂದು ಕ್ವಶನ್ ಕೇಳ, ಮನೇಲಿ ಎಲ್ಲ
ಅಡ್ಡು ಹೊಡಿರೋ ಚಪ್ಪಾಳೆ ಪ್ರೇಮಿ ಲಿರಿಕ್ಸ್ ನಕ್ಕು ನಕ್ಕು ಸಾಕಾಗೋಯ್ತು ನನಗೆ. ವರ್ಲ್ಡ್ ವೈಡ್ ರಿಲೀಸ್ 30ನೇ ತಾರೀಕು ಮಾತ್ರ ಈ ಫಿಲಮ್ ರಿಲೀಸ್ ಮಾಡ್ಬಿಟ್ಟು ಬಿಡ್ತಿರೋ ಗೊತ್ತಿಲ್ಲ. 30ನೇ ತಾರೀಕು ಮಾತ್ರ ಫಿಲಮ್ ರಿಲೀಸ್ ಮಾಡಿಬಿಡಿ. ಯಾಕೆ ಅಂತಂದರೆ ಮತ್ತೆ ನಮಗೆ ಕಾಯೋ ಪೇಷನ್ಸ್ ಅಂತೂ ಇಲ್ಲ. ಯಾಕೆ ಅಂತಂದರೆ ಧ್ರುವ ಸರ್ಜಾ ಅವ್ರ ಫಿಲಮ್ಸು ಅಂತಂದರೆ 3-4 ವರ್ಷ ನಮಗೂ ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಫಾರ್ ದಿ ಫಸ್ಟ್ ಟೈಮು ಈ ಫಿಲಮ್ ಏನೋ ಫಾರ್ ದಿ ಫಸ್ಟ್ ಟೈಮ್ ಒಂದೇ ವರ್ಷಕ್ಕೆ ಏನು ರಿಲೀಸ್ ಆಗ್ತಾಯಿಲ್ಲ, ಬೇಗ ರಿಲೀಸ್ ಮಾಡಿ 4 ವರ್ಷ ಆಯ್ತಾಗಲೇ. ಈಗ ಮೇಯ್ನ್ ಸಾಂಗ್ ವಿಚಾರಕ್ಕೆ ಬರೋದಾದರೆ, ಸಾಂಗು ನೀಟಾಗಿ ನೀವು ಎಲ್ಲೂ ಕಿವಿ ಆ ಕಡೆ ಈ ಕಡೆ ಹೋಗ್ದಲ್ಲೇ ನೀಟಾಗಿ ಕೇಳಿದ್ರೆ ಸಿಂಗಲ್ ಅಂದರೆ ಡಬಲ್ ಮೀನಿಂಗ್ ಬಿಟ್ಟು ಸಿಂಗಲ್ ಕೇಳಿದ್ರೆ ಚೆನ್ನಾಗಿರುತ್ತೆ. ಡಬಲ್ ಮೀನಿಂಗ್ ಹೋದರೆ ನೀವು ಬೇರೆ ಥರ ಕೇಳುತ್ತೆ. ಕ್ವಶನ್ ಅದನ್ನೇ ಕೇಳಿರ್ತಾರೆ ಇದರಲ್ಲಿ ಇಂಟರ್ವ್ಯೂಲಿ, ಸರ್ ಇದು ಡಬಲ್ ಮೀನಿಂಗಲ್ಲಿ ಬೇರೆ ಥರನೇ ಕೇಳಿಸ್ತಿದೆಯಲ್ಲ ಅಂತ ಪ್ರೇಮ್ ಅವ್ರು, ನಾನು ಬಾಟ್ಲಿ ಇಟ್ಕೊಂಡು ಬರ್ದಿರೋದಪ್ಪ ಅಂತ. ಇದು ಅಷ್ಟೇ, ಮೇಲ್ಕೋಟೆ ಹುಡುಗಿ ಒಬ್ಳು ಬೇರೆ ಲೆವೆಲ್ಗೈತೆ ಸಾಂಗು. ಇದು ಮಾತ್ರ ಈಗಿನ ಕಾಲದಲ್ಲಿ ಈ ಥರ ಸಾಂಗ್ಸ್ ಕೇಳೋ ಮಜಾನೇ ಬೇರೆ, ಒಂಥರ ಸಖತ್ ವೈಬಿಂಗಾಗಿದೆ. ಹೀರೋಯಿನ್ಸ್ ಅಂತೂ ಕ್ರೇಜಿ ಲೆವೆಲ್ಗೆ ಹುಟ್ಟಾಕೊಂಡು ಕರೆಸ್ತಾರೆ ಪ್ರತಿ ಮೂವಿಲೂ. ಪ್ರೇಮ್ಸ್ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಕೊಡಲೇಬೇಕು. ಅದ್ರ ಜೊತೆಗೆ ಅವರು ಡ್ಯಾನ್ಸಿಂಗು ಸಖತ್ತಾಗಿದೆ ಹೀರೋಯಿನ್ದು, ಅಂದರೆ ಸಖತ್ತಾಗಿ ಮಾಡೋರೆ ಅಂತ ಹೇಳ್ಬೇಕು. ಅದ್ರ ಜೊತೆಗೆ ಸಖತ್ ವೈಬಿಂಗ್ ಆಗಿರೋದೇನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಲಿರಿಕ್ಸು. ಪ್ರೇಮ್ಸ್ ಅವರ ಲಿರಿಕ್ಸು ಸಖತ್ತಾಗಿ ನನಗೆ ಸಖತ್ ಇಷ್ಟ ಆಯಿತು. ಅರ್ಜುನ್ ಜನಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ ಇಷ್ಟ ಆಯಿತು. ನಿಮಗೇನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು